ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂತಿ ಹೋದಾಗ್ಲಿಂದ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ರು. ಒಳ್ಳೆ ಬಹುಮಾನ ಕೊಟ್ಟೆ ನೀನು. ಯಾವನೋ ಒಬ್ಬ ಫಾರಿನ್ ಇಂದ ಮೇಲ್ ಮಾಡಿ ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ. 10 ದಿನ ಬಿಟ್ಟು ಬರ್ತಿದ್ದಾನಂತೆ. ತೋರ್ಸಿದ್ರಲ್ಲ ಸಾಕ್ಷಿ ಆಧಾರಗಳನ್ನ ಪೊಲೀಸರು. ಇನ್ನು ಇಷ್ಟೆಲ್ಲ ಆದ್ಮೇಲೂ ನಿನ್ಗೆ ಮುಖ ಕೊಟ್ಟು ಮಾತಾಡ್ಬೇಕಾ? ಇಷ್ಟು ದ್ರೋಹ ಮಾಡಿದ್ಮೇಲೂ ನಿನಗ್ ಮಾತಾಡೋದಿಕ್ ಹೇಗೆ ಮನ್ಸ್ ಬರ್ತಾ ಇದೆ? ಮೊದ್ಲೇ ಒಂದ್ ಮದ್ವೆ ಆಗಿರೋ ನಿನಗೆ ಸುಶಾಂತ್ ತಾಳಿ ಕಟ್ಟಿದಾನೆ ಅಂತ ಬೇರೆ ಹೇಳ್ಕೊತಾ ಇದೀಯ. ಕಾನೂನ್ ಪ್ರಕಾರ ತಪ್ಪಲ್ವಾ ಮಂತ್ರ ಇದು? ಅಲ್ವೋ ಸುಶಾಂತ? ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಅವಳು ನಿನ್ಗೂ ನಿನ್ನ ನಂಬಿಕೆಗೂ ದ್ರೋಹ ಮಾಡಿದಾಳೆ. ಸಾಧನಾ, ಸಿದ್ದು, ಏನು ಮಾತು ಸಾಕು. ಯಾರು ಈ ಮನೇಲಿರ್ಬೇಕೋ ಅವ್ರಿದ್ರೆ ಸಾಕು. ಉಳಿದವರು ನನ್ನ ಮಾತು ಅರ್ಥ ಆಯ್ತು ಅನ್ಸತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಮದ್ವೆ ಆಗಿರೋ ತರ ಯಾವನೋ ಫೋಟೋ ಕಳ್ಸಿದ್ದಾನೆ. ಅವನ್ ಯಾರು ಅಂತಾನೆ ಯಾರಿಗೋ ಗೊತ್ತಿಲ್ಲ. ಅವನ್ ಮಾತನ್ನ ನೀವೆಲ್ಲರೂ ನಂಬ್ತಾ ಇದ್ದೀರಾ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಕಣ್ಣೆದ್ರಿಗಿರೋ ಸುಶಾಂತ್ ಹೇಳಿ. ಇವ್ರಿಗೆ ನನ್ ಮೇಲೆ ನಂಬಿಕೆ ಇದೆ, ಅದಕ್ಕೆ ಇವ್ರೇನು ಮಾತಾಡ್ತಿಲ್ಲ. ಹಾಗೇನಾದ್ರೂ ನಾನು ಫ್ರಾಡ್ ಕೆಲಸ ಮಾಡಿದ್ದಿದ್ರೆ ಪೊಲೀಸ್ ಅವರು ನನ್ನ ಅರೆಸ್ಟ್ ಮಾಡ್ಬೇಕಿತ್ತು. ಅವನು ಯಾವನೋ ಬರೋವರೆಗೂ ಯಾಕೆ ಕಾಯ್ಬೇಕಾಗಿತ್ತು ಅತ್ತೆ? ಇದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಸರಿ, ಹಾಗೇನಾದ್ರೂ 10 ದಿನ ಆದ್ಮೇಲೆ ನೀನ್ ಯಾವ ಮೋಸ ಮಾಡಿಲ್ಲ ಅಂತ ಗೊತ್ತಾದ್ರೆ ಆಗ ತಪ್ಪು ಸರಿ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಈ ಶಾಂತಿ ನಿವಾಸದಿಂದ ನೀನ್ ಹೊರಗಡೆ ಹೋಗು. ನಿನಗೆ ಹೇಳ್ತಾ ಇರೋದು, ಹೊರಗಡೆ ಹೋಗು. ಮಂತ್ರ, ಎಲ್ಲಿ ನಿನಗೆ ಬೆಲೆ ಇಲ್ವೋ ಅಲ್ಲಿ ನಾನು ಇರಲ್ಲ. ಬಾ, ಇಬ್ರು ಹೋಗೋಣ. ಒಂದ್ ನಿಮಿಷ. ಕೋಪದ ಕೈಗೆ ಬುದ್ಧಿ ಕೊಟ್ಟು ದಯವಿಟ್ಟು ಯಾರು ತಪ್ಪು ತೀರ್ಮಾನ ತಗೋಬೇಡಿ. ಒಂದ್ ನಿಮಿಷ ಬಂದೆ. ಮಂತ್ರ, ಇದು ಶಾಂತಿ ನಿವಾಸ. ಇಲ್ಲಿ ಎಲ್ರೂ ಒಂದೇನೆ. ಯಾರು ಯಾವ ತಪ್ಪು ನಿರ್ಧಾರನೂ ತಗೊಳ್ಳೋದಿಲ್ಲ. ಈ ಮಟ್ಟಕ್ಕೆ ಇವರೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರ ಎಲ್ಲರ ಮನ್ಸಿಗೂ ಎಷ್ಟು ನೋವಾಗಿರ್ಬೇಕಲ್ವಾ? ನೀನೊಂದು ಕೆಲಸ ಮಾಡೋ ಮಂತ್ರ, ಇದ್ರ ಮೇಲೆ ಆಣೆ ಮಾಡಿ ಹೇಳು. ನಿನ್ ಕುತ್ತಿಗೆಗೆ ಸುಶಾಂತ್ ಮಾತ್ರ ತಾಳಿ ಕಟ್ಟಿದ್ದು. ಅವ್ರನ್ನ ಬಿಟ್ಟು ನಿನ್ ಮನ್ಸಲ್ಲಿ ಯಾರೂ ಇಲ್ಲ, ನಿನಗೆ ಯಾರು ದ್ರೋಹ ಮಾಡಿಲ್ಲ ಅಂತ ಇದ್ರ ಮೇಲೆ ಆಣೆ ಮಾಡು. ಮಾಡಲ್ಲ. ಹೇಗ್ ಮಾಡ್ತಾಳೆ? ಸರಿಯಾದೊಳಾಗಿದ್ರೆ ಮಾಡ್ತಿದ್ಲು. ಅರ್ಚನಾ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಆಣೆ ಮಾಡು. ಮಾಡ್ತೀನಿ. ನಂಗೆ ಯಾವ ಭಯನೂ ಇಲ್ಲ. ಯಾಕೆ ಅಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ಇದ್ರ ಮೇಲೆ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಬದುಕಲ್ ಸುಶಾಂತ್ ಬಿಟ್ರೆ ಬೇರೆ ಯಾವ ಗಂಡಸ್ರೂ ನಾನು ಇಷ್ಟಪಟ್ಟಿಲ್ಲ. ನನ್ನ ಕುತ್ತಿಗೆಗೆ ಅವ್ರನ್ನ ಬಿಟ್ರೆ ಬೇರೆ ಯಾರೂ ತಾಳಿ ಕಟ್ಟಿಲ್ಲ. ಇದು ಸತ್ಯ.
ಹಾಗಾದ್ರೆ ಮಂತ್ರ, ನನ್ನ ಮನ್ಸಲ್ಲೂ ಒಂದು ಅನುಮಾನ ಇದೆ, ಕೇಳ. ಪೊಲೀಸವ್ರು ತೋರಿಸಿರೋ ಫೋಟೋಸು ಮತ್ತೆ ಆ ಮ್ಯಾರೇಜ್ ಸರ್ಟಿಫಿಕೇಟ್ಸು ಅದೆಲ್ಲ ಏನ್ ಮಂತ್ರ? ಅದನ್ನೆಲ್ಲ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಓ ಹೌದು, ನನಗೂ ಈ ಅನುಮಾನ ಅಲ್ಲೇ ಬಂತು. ಅದಕ್ಕೆ ಪೊಲೀಸ್ ಅವ್ರಿಗೆ ನಾನು ಪ್ರಶ್ನೆ ಮಾಡಿದೆ. ಅಮ್ಮ, ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಮಂತ್ರ 1 ವರ್ಷ ಕಾಯ್ಬೇಕಾಗಿರ್ಲಿಲ್ಲಮ್ಮ. ನಿಮ್ಮನ್ ಎಲ್ಲಾರನ್ನೂ ಏಮಾರಿಸಿ ಗಂಟು ಮುಟ್ಟೆ ಕಟ್ಕೊಂಡು ಯಾವಾಗ್ಲೂ ಇಲ್ಲಿಂದ ಹೋಗ್ಬೋದಾಗಿತ್ತು. ಮಂತ್ರ ಅವ್ರ ನಡವಳಿಕೆಯಿಂದ ಈ ಇಡೀ ಮನೆ ಮನ್ಸನ್ನೇ ಗೆದ್ದಿದ್ದಾರೆ. ಅಮ್ಮ, ನನಗೂ ಅವ್ರಿಗೂ ಆಫೀಸಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಮಂತ್ರನ ಬೈದಿದ್ದೀನಿ. ತುಂಬಾ ಸರಿ ಜೋರಾಗೆ ಜೋರ್ ಮಾಡಿದ್ದೀನಿ. ಹಾಗಂತ ಮಂತ್ರನ್ ತಪ್ಪು ಅಂತ ನಾನು ಹೇಳಲ್ಲ. ಒಂದ್ ವೇಳೆ ಮಂತ್ರ ಮದ್ವೆ ಆಗಿದ್ದಿದ್ರೆ ಸುಶಾಂತ್ ಅವ್ರ ಜೊತೆಲಿ ಈ ಮನೇಲಿ ಇಷ್ಟ ದಿನ ಯಾಕಮ್ಮ ಇರ್ತಿದ್ರು? ಅವ್ರು ಯಾರೋ ಕಳ್ಸಿರೋ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಇದೆಲ್ಲ ನನಗ್ ಸುಳ್ಳು ಅಂತ ಅನ್ನಿಸ್ತಿದೆಮ್ಮ. ಅರ್ಚನಾ, ಏನ್ ಮಾತಾಡ್ತಿದ್ಯಾ ನೀನು? ಕಣ್ಮುಂದೆನೆ ಪೊಲೀಸ್ನವರು ಸಾಕ್ಷಿ ಆಧಾರಗಳನ್ನ ತೋರ್ಸಿದ್ರಲ್ಲ, ಇನ್ನೇನ್ ಬೇಕು? 10 ದಿನ ಬಿಟ್ಟು ಅವ್ನ್ ಯಾವನೋ ಬರ್ತಾನೆ ಅಂತ ಹೇಳಿದ್ರಲ್ಲ. ಸಾಧನ ಮೇಡಮ್, ಬಂದಿರೋದು ಫೋಟೋಸು ಸರ್ಟಿಫಿಕೇಟ್ಸು ಅಷ್ಟೇ ಮೇಡಮ್, ವ್ಯಕ್ತಿ ಅಲ್ವಲ್ಲ. ಹತ್ತು ದಿನ ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸರಿಮಾ ಅರ್ಚನಾ, 10 ದಿವಸ ಆದ್ಮೇಲೆ ಆ ವ್ಯಕ್ತಿ ಬಂದ್ರೆ ಏನ್ ಮಾಡೋದು? ಅದೇಪ್ಪ, ಅವಾಗೇನ್ ಮಾಡೋದು? ಅಂಗೈ ಉಂಡಿಗೆ ಕನ್ನಡಿ ಯಾಕೆ ಅಂತ ಗಾದೆನೇ ಇಲ್ವಾ ಅರ್ಚನಮ್ಮ? ರತ್ನಮ್ಮ ಅವರೇ ಬನ್ನಿ, ಪ್ರಶ್ನೆ ಚೆನ್ನಾಗಿ ಕೇಳಿದ್ರಿ. ತಗೊಳ್ಳಿ, ದೇವ್ರ ಮನೇಲಿಡಿ. ಆಯ್ತು. ಹತ್ತು ದಿನ ಕಳೆಯೋದ್ರೊಳಗೆ ಈ ಫೋಟೋನ್ ಕಳಿಸಿರೋನ್ ಯಾರು ಏನು ಅಂತ ನಾವು ಕಂಡುಹಿಡಿಬೇಕು. ಮಂತ್ರ ಆ ಥರದವ್ರಲ್ಲ ಅಂತ ನಾನ್ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಮಂತ್ರ ಇಲ್ಲೇ ಇರ್ಲಿ. ಪಾಪ ಮಂತ್ರ ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ಅಂತ ಯಾರಿದ್ದಾರೆ? ಅಮ್ಮ, ನಿಮಗಿದು ಒಪ್ಕೆನಾ? ಅರ್ಚನಾ, ನೀನು ಹಿಂದೆ ಮುಂದೆ ಯೋಚನೆ ಮಾಡದೆ ದುಡುಕ್ತಾ ಇದ್ಯಾ ಅಂತ ಅನ್ನಿಸ್ತಿದೆ. ಇಲ್ಲಮ್ಮ, ನಾನು ಯೋಚನೆ ಮಾಡದೆ ಯಾವ ನಿರ್ಧಾರನೂ ತಗೊಳ್ಳೋದಿಲ್ಲ. ಇದ್ಯಾರೋ ಮಾಡ್ತಿರೋ ಸಂಚು ಅಂತ ನನಗನ್ನಿಸ್ತಿದೆ. ಮಂತ್ರ ಅವರೇ, ನೀವು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನಿಮಗಾಗದೇ ಇರೋರು ಯಾರಿದ್ದಾರೆ? ಮಂತ್ರ ಶತ್ರುಗಳು ಯಾರಿದ್ದಾರೆ? ತುಂಬಾ ಹತ್ತಿರದಲ್ಲಿದ್ದು ನಿಮಗ್ ಮೋಸ ಮಾಡ್ಬೇಕು ಅಂತ ಯಾರು ತೀರ್ಮಾನ ಮಾಡಿದ್ದಾರೆ? ಸರಿ ಅರ್ಚನಾ, ಹಾಗೊಂದ್ ವೇಳೆ ಇಲ್ದೆ ತಾಳಿ ಕಟ್ಟಿರೋನೆ ಎದುರುಗಡೆ ಬಂದ್ ನಿಂತ್ಕೊಂಡ್ರೆ ಏನ್ ಮಾಡೋದು? ಬಂದು ನಿಂತ್ರೆ ಆವಾಗ ನೀವಾಗೆ ನೀವೇ ಕುತ್ತಿಗೆ ಹಿಡಿದು ಆಚೆ ತಳ್ಳಿ. ಅದಕ್ಕಿಂತ ಮುಂಚೆ ಯಾಕೆ ನಿರ್ಧಾರ ತಗೊಳ್ತೀರಾ? ಯಾರೋ ದ್ರೋಹ ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ.